ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ನೇಹಾ ಹಿರೇಮಠ್ ಅದು ನಮ್ಮ ಸಹೋದರಿಗೆ ಆದರೂ ನಾವೇನು ಸುಮ್ಮನೆ ಇರ್ತಿದ್ದೀವ? ಅವ್ರಿಗೆ ಯಾವನೇ ಮಾಡಲಿ ಅವ್ನು ತಕ್ಕ ಶಿಕ್ಷೆ ಆಗಬೇಕು. ಅದು ನಮ್ಮ ನಾಡಿನ ಕಾನೂನಿದೆ. ಇವರು ಅಧಿಕಾರದಾಗಿದ್ದವು ಎಷ್ಟುಗಳಾಗುತ್ತೆ. ಗುಜರಾತಲ್ಲಿ ಒಂದು ದಿವಸಕ್ಕೆ 6 ಹೆಣ್ಮಕ್ಳ ಮೇಲೆ ಇಂಥ ಕೇಸ್ಗಳು ನಡೀತವೆ. ಆ ದೇಶದ ಪ್ರಧಾನಿ ಅಲ್ಲಿ ದೇಶದ ಮುಖ್ಯಮಂತ್ರಿ ಅದರಲ್ಲಿ ಬಂದು ಹೇಳಿದ್ದೆ. ನಾವು ಹೇಳ್ತೀವಿ ಯಾವನೇ ಇರಲಿ ಅವ್ನು ತಕ್ಕ ಶಿಕ್ಷೆ ಆಗಬೇಕು. ಇಂಡಿಯನ್ ಕಾನೂನು ಹೇಳ್ತಾ ಇದೆ. ನಮ್ಮ ಮುಸ್ಲಿಂ ಸಂಘಟನೆ ಹುಡುಗರೆಲ್ಲ ಇವತ್ತು ಧಾರವಾಡದಲ್ಲಿ ಅವರೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಅವ್ನು ಯಾವನೇ ಇರಲಿ ಅವ್ನಿಗೆ ಆಗಬೇಕು ಅಂತ ಹೇಳ್ತಾರೆ. ಕೊರೋನಾದಲ್ಲಿ ಸತ್ತರೆ ಅವನು ಯಾರನ್ನೂ ಹುಗಿತ್ಲಿಕ್ಕೆ ಹೋಗಲಿಲ್ಲ. ಯಾರನ್ನೂ ನಮ್ಮಲ್ಲಿ ಬ್ರಾಹ್ಮಣ ಹುಡುಗ ವಯಸ್ಸಾದವನು ಸತ್ತರೆ ಮುಸ್ಲಿಂ ಹುಡುಗರು ತಳ್ಕೊಂಡು ಹೋಗಿ ಅವ್ರಿಗೆ ಶವ ಸಂಸ್ಕಾರ ಮಾಡ್ತಾರೆ. ಇಂಥ ಅನ್ಯೋನ್ಯವಾಗಿರ್ತಕ್ಕಂಥ ಬದುಕಿಗೆ ಯಾವುದೋ ಒಬ್ಬ ಕಿಡಿಗೇಡಿ ಮಾಡಿದಾಗ ಅವನು ತಕ್ಕ ಶಿಕ್ಷೆ ಆಗಲಿ. ಇವ್ರ ಹೋರಾಟ ಓನ್ಯಾಗ ಹೋಗ್ರಿ. ಎದಕ್ಕಂದ್ರೆ ಇವಕ್ಕೆ ಲಾಲಸೆ, ಅಧಿಕಾರ ಲಾಲಸೆಗಾಗಿ ಕೋಮುವಾದನ ಹತ್ತಿಕ್ಕೆ ಚಾಲು ಮಾಡೋದು. ಇವರು ಎಲ್ಲ ಈ ಸ್ಟ್ರೈಕು ಹೋರಾಟಗಳು ಎದಕ್ಕಂದರೆ ಅಧಿಕಾರ ಲಾಲಸೆ. ಈಗ MP ಎಲೆಕ್ಷನ್ ನಡೆದೈತಲ್ಲ, ಇದನ್ನ ಹೆಂಗಾರ ಮಾಡಿ ಚುನಾವಣೆಗೆ ಎದಕ್ಕೆ ಕೋಮುವಾದನ ಹಬ್ಬಿಸ್ತಕ್ಕಂಥ. ಏನು ನಮ್ಮಲ್ಲಿ ಕಾನೂನಿಲ್ಲ. ನಮ್ಮ ಕಾನೂನು ತಕ್ಕ ಪಾಠ ಕಲಿಸ್ತಾ ಇದೆ. ಆ ಮೇತಾ ಸತ್ತಾಗ ಒಂದು MP ಎಲೆಕ್ಷನ್ ಗೆದ್ರೆ ಮುಗಿತು ಅಲ್ಲಿಗೆ. CBI ಹೇಳಿದ್ರೇನು ಮತ್ತೊಂದು ಹೇಳಿದ್ರೇನು. ಅದಕ್ಕೆ ಕನಿಷ್ಠ ಆ ದೇಶದ ಪ್ರಧಾನಿ, ಆ ನಾಯಕರಿಗೆ ಹೇಗೆ ಗುಂಡು ಹಾಕ್ಕೊಳ್ಬೇಕು, ಏನು ಎನ್ಕೌಂಟ್ರ್ ಮಾಡಿಬಿಡ್ಬೇಕು. ಮೋದಿ ಸಾಹೇಬ್ರೆ IPC ಕೂಡ ತಿದ್ದುಪಡಿ ತೊಗೊಂಡು ಬಾ. ಹೌದಪ್ಪ, ಗಂಡಗೊಬ್ಬರು ಹೆಣ್ಮಕ್ಳ ಮೇಲೆ ಬಹಳ ನಿನಗೆ ಬುದ್ಧಿ ಇದು ಇದೆ ಅಂತ ಹೇಳ್ತೀವಿ ನಾವು. IPC ತಿದ್ದುಪಡಿ ತರೋರು ಯಾರು? ತರಬೇಕಲ್ಲ. ಕೇಂದ್ರ ಸರ್ಕಾರದಲ್ಲಿ ಇದ್ದೀರಲ್ಲ ನೀವು. ಈ ಚಿಲ್ಲರೆ ಓನ್ಯಾಗ ಜಗಳ ಹಚ್ಚೋರು ಕಾನೂನು ತೊಗೊಂಡು ಬಂದರೆ ಹೌದಪ್ಪ, ದೇಶದ ಪ್ರಧಾನಿ ಹೆಣ್ಣು ಮಕ್ಕಳ ಮೇಲೆ ಗೌರವ ಇದೆ ಅಂತ ಹೇಳ್ತಿದ್ದೀನಿ. ಯಾವುದೋ ಒಂದು ರಾಜ್ಯದಲ್ಲಿ ಯಾವುದ್ರಿ ಅದು ಬತ್ತಲೆ ಹೆಣ್ಮಗಳು ಅಡ್ಡಾಡಿಸಿಲ್ಲ. ಅದಕ್ಕೆ ಮಣಿಪುರ ಘಟನೆ ಬಗ್ಗೆ ಪ್ರಧಾನಿ ಬಾಯನೇ ಬಿಡ್ತಾಯಿಲ್ಲ. ಅವಳು ಹೆಣ್ಮಗಳಲ್ಲೇನು? ಆಕೆ ಇದ್ದು ಸತ್ತಂಗದು. ಗುಂಪುಗಳಲ್ಲಿ ಮಾನ ಮರ್ಯಾದೆ ತೆಗಿತಕ್ಕಂಥ ಘಟನೆ ನಡೆದರೆ ಈ ದೇಶದ ಪ್ರಧಾನಿಗೆ ಆ ಕಡೆ ಗಮನವೇ ಇಲ್ಲ. ಕಾನೂನು ತಿದ್ದುಪಡಿ ತರೋರು ಯಾರು? ಈ ಓಲೆಯಲ್ಲಿ ಸಣ್ಣ ಮಕ್ಕಳಿಗೆ ಕೈಯಾಗ ಬಡಗಿ ಕೊಟ್ಟು ತಾವು ಮಾತ್ರ ಅಧಿಕಾರದಲ್ಲಿರ್ಬೇಕಂತಕ್ಕಂಥ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪ್ರವೃತ್ತಿ ಏನಿದೆಯಲ್ಲ ಅದು ಬಹಳ ನೋವು ತರ್ತಕ್ಕಂಥ. ಆ ಗೋಮಾಂಸ ಕಾರಲ್ಲಿ ಯಾಕತ್ತಿದ್ರು ಹಿಡಿದು ಅವನು ಬಡಿಸೋದು. ಇವರು ಕಾರ್ಯಕರ್ತರು ಕರೆ ನಾವು ಮಾಡ್ತಿರಲ್ಲ. ದೇಶದಲ್ಲಿ 2ನೇ ಸ್ಥಾನದಾಗ ನಾವು ರಫ್ತು ಮಾಡ್ತೀವಲ್ಲ ಮಾಂಸ. ಪುಣ್ಯಾತ್ಮದನ್ನ ಯಾಕೆ ಬಂದ್ ಮಾಡಿಲ್ಲ ನೀನು? ಈ ದೇಶದಲ್ಲಿ ಅಧಿಕಾರ ಲಾಲಸೆಗಾಗಿ ಹಿಂದುತ್ವದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇವ್ರಿಗೆ ಹಿಂದುತ್ವನಿಲ್ಲ ಮುಂದುತ್ವನಿಲ್ಲ. ಇವ್ರಿಗೆ ಬೇಕಾದದ್ದು ಅಧಿಕಾರ. ಈ ದೇಶದ ಪ್ರಧಾನಿಗಳು ಕರ್ನಾಟಕಕ್ಕೆ ಬಂದ ಬರಗಾಲಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರತ್ತೇನೋ ತಿಳ್ಕೊಂಡಿದ್ದೀವಿ ನಾವು. ನಾನು ಈ 10 ವರ್ಷದಲ್ಲಿ ನಾನು ಇಷ್ಟು ಹುಡುಗರು ನಾನು ನೌಕರಿ ಕೊಡಿಸಿನ ಅಂತ ಹೇಳ್ತಾರೆ ತಿಳ್ಕೊಂಡಿದ್ದೇನೆ. ಅಧಿಕಾರ ಲಾಲಸೆಗೆ ನೀವೇನು ಜನತೆ ಮುಂದೆ ಇಟ್ಕೊಂಡು ಜನತೆ ಪ್ರಣಾಳಿಕೆ ಕೊಟ್ಟು ನೀವು ಎಲೆಕ್ಷನ್ಗೆ ಬಂದರೆ ಡಾಲರ್ ರೇಟ್ ಭಾಳ ಇದು ಹೋಗಿದೆ. ನಮ್ಮ ನೋಟಿನ ಮರ್ಯಾದಿಲ್ಲ ಅಂತೇಳಿ ನೀವು ಡಾಲರ್ ರೇಟ್ ಕಡಿಮೆ ಮಾಡ್ತೀವಿ, ನೋಟ್ ನಮ್ದು ಹೆಚ್ಚಿಗೆ ಮೌಲ್ಯ ಹೆಚ್ಚು ಮಾಡ್ತೀವಿ ಅಂದ್ರೆ ಮಾಡಿದ್ರೆ 84 ರೂಪಾಯಿ ಆಗ್ತಾಯಿದೆ. ಮಾಡಿದ್ರೆ ಯುವಕರಿಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ರಿ? ನೀವು ಜನತೆಗೆ ಏನು ಹೇಳಿದ್ರಿ? ಕಪ್ಪು ಹಣ ಬಂದ್ ಮಾಡಿಬಿಡ್ತೇನೆ, ದುಡ್ಡೆಲ್ಲ ಹಂಚ್ತೇನೆ ಅಂದರೆ ಹಂಚಿದ್ರ? ರೈತರ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದಿರ? ಬರೀ ಸುಳ್ಳನ್ನೇ ಬಂಡವಾಳ ಇಟ್ಕೊಂಡು ಹಿಂದೂ ಮುಸ್ಲಿಂ ಅಂತೇಳಿ ಮುಂಜಾನೆ ಎದ್ದ ತಕ್ಷಣ ಪಾಕಿಸ್ತಾನ ಮುಸ್ಲಿಮರು ಜಪ ಮಾಡ್ತಕ್ಕಂಥವ್ರು ನೀವುಗಳು. ನಿಮಗೆ ಈ ದೇಶದ ಬಗ್ಗೆ ಕಳಕಳಿ ಇಲ್ಲ. ದೇಶ ರಕ್ಷಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾದವರು ನೀವು. ಅದಕ್ಕೆ ಅವನಿಗೆ ತಕ್ಕ ಶಿಕ್ಷೆ ಆಗಲಿ. ಕಾನೂನು ಏನು ಹೇಳ್ತೈತಿ ಆ ಪ್ರಕಾರ ಶಿಕ್ಷೆ ಯಾವನೇ ಇರಲಿ ಅವನು.
ಈ ನಾಡು ಅಂಥ ಶಿಕ್ಷೆ ಕೊಟ್ಟಂಥ ನಾಡಿದು. ಏನು ಕಾನೂನು ಇವ್ರ ಕೈಯಾಗೆ ಬರೆದಿಟ್ಟಂಗೆ ಗುಂಡು ಹಾಕಿಬಿಡ್ಬೇಕು, ಇವತ್ತೇ ಹಾಕಿಬಿಡ್ಬೇಕು, ನಾಳೆ ಹಾಕಿಬಿಡ್ಬೇಕು. ಯಾಕೆ ಕಾನೂನು ಇತ್ತಂದ್ರೆ ಹಾಕೇ ಹಾಕ್ತಾರೆ, ಯಾಕೆ ಬಿಡ್ತಾರೆ? ಏನು ಇವ್ರು ಹೇಳಿದರೆ ಹಾಕಬೇಕಾ? ಅದನ್ನು ಎಲ್ಲನೂ ತಂದು ಎಲ್ಲೋ ಒಂದು ಏನರ ಆತಂದು ಅದು ಕಾಂಗ್ರೆಸ್ದವರೇ ಮಾಡ್ಯಾರೇನೋ ಅನ್ನತಕ್ಕಂಥ ಗುಟ್ಟನ್ನು ಎಬ್ಬಿಸಿಬಿಡೋದು ಗುಲ್ ಎಲ್ಲ ಕಡೆ. ಕಾಂಗ್ರೆಸ್ದವ್ರು ಇದ್ದರೆ ಹಿಂಗಾಗುತ್ತೆ, ನೀವು ಇದ್ದಾಗ ಏನೆಲ್ಲ ಆಗಿಲ್ಲ. ಲಾಸ್ಟ್ ಯಾವಾಗ ಹತ್ತಿರ ರಿಕ್ಷಾದು ಮಂಗಳೂರಾಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.